ಬಡವರಿಗೆ ಸರ್ಕಾರದ ವತಿಯಿಂದ ಸೈಟ್ ಕೊಡಬೇಕು ಅನ್ನೋದು ಅಷ್ಟೇ ಮುಖ್ಯ ಉದ್ದೇಶ. ನಮ್ಮ ಪ್ರಾಧಿಕಾರ ಅನ್ನೋದು ಪ್ರೈವೇಟ್ ಲೇಔಟ್ಗಳಿಗೆ ಲೈಸೆನ್ಸ್ ಕೊಡುವಂಥ ಏಜೆನ್ಸಿ ಆಗಬಾರ್ದು ಅಂತ ಈಗಾಗಲೇ ಹಲವಾರು ಸರಿ ಹೇಳಿದ್ದೀನಿ. ಅದರಲ್ಲಿ ಇವತ್ತು ಬಿಜಾಪುರ ಪ್ರಾಧಿಕಾರದಲ್ಲಿ ಹೇಳಿದ್ದೀನಿ, ಒಂದು 100 ಎಕರೆ ಜಮೀನು ಏನಾದರೂ ಪರ್ಚೇಸ್ ಮಾಡೋದಾ ಇಲ್ಲ 50-50ನ ಕೇಳಿ ಅಂತ ಹೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ಇನ್ನೊಂದು ಲೇಔಟ್ ಮಾಡಿ ಸಾರ್ವಜನಿಕರು ಹಂಚುವಂಥ ಕೆಲಸ ಮಾಡ್ತೀವಿ. ನೋಡ್ರಿ, ಯಾವತ್ತು ನಮ್ಮ ದೇಶ ಭಾರತದ ಸಾರ್ವಭೌಮತೆಗೆ ಯಾರು ಧಕ್ಕೆ ಉಂಟು ಮಾಡ್ತಾರೋ ಯಾರನ್ನು ಬಿಡುವಂತಹ ಪ್ರಶ್ನೆನೇ ಇಲ್ಲ. ಪಾಕಿಸ್ತಾನ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಮೇರಾ ಭಾರತ್ ಮಹಾನ್. ಫಸ್ಟು ನಮ್ಮ ದೇಶ. ನಮ್ಮ ದೇಶದಲ್ಲಿ ಯಾವುದೇ ಜಾತಿ ಜನಾಂಗದ ಹಂಗು ಇಲ್ಲ, ಯಾವುದೇ ಪಕ್ಷದ ಹಂಗು ಇಲ್ಲ. ನಾವೆಲ್ಲರೂ ಒಂದಾಗಿ ಪಾಕಿಸ್ತಾನ ಅಂತದ್ದು ನಮ್ಮ ದೇಶಕ್ಕೆ ಲೆಕ್ಕನೇ ಇಲ್ಲ ರೀ. ಪಾಕಿಸ್ತಾನ ಅನ್ನೋದು ಅವರಿಗೆ ಸರಿಯಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ತಿನ್ನೋಕ್ಕೆ ಸರಿಯಾಗಿ ಊಟ ಇಲ್ಲ. ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನ್ ಬಂದವರು ಸಹ ನಮ್ಮನ್ನೇ ಎಲ್ಲ ಸಪೋರ್ಟ್ ಮಾಡಿ, ಈಗ ಮೊನ್ನೆ ಮಿಲಿಟರಿ ಆಫೀಸರ್ ಒಬ್ಬರು ಮಾತಾಡಿದ್ರಲ್ಲ, ಕುರೇಶಿ, ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು. ದೇಶಭಕ್ತಿ ಅನ್ನೋದು ಫಸ್ಟು ನಮ್ಮ ದೇಶ, ಆಮೇಲೆ ಜಾತಿ ಜನಾಂಗ. ಅದರಿಂದ ಇಡೀ ಭಾರತ ದೇಶ ಅನ್ನೋದು ಎಲ್ಲ ಜಾತಿ ಜನಾಂಗಗಳ ಜೊತೆ ಇರೋದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ನಾವೆಲ್ಲ ನಮ್ಮ ದೇಶದ ಪರವಾಗಿ ನಿಂತ್ಕೊಂಡಿದ್ದೀವಿ, ಮುಂದಕ್ಕೂ ನಿಂತ್ಕೊತೀವಿ. ಯುದ್ಧ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ. ನೋಡ್ರಿ, ಬೇರೆಯವ್ರ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಬೇರೆಯವ್ರು ಯಾರು ಇದ್ದಾರೆ, ಬೇರೆಯವ್ರು ಯಾರು ಒತ್ತಡಕ್ಕೆ ಒಳಗಾದ್ರು, ಮತ್ತೊಂದಾದ್ರು, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ದೇಶದ ಡಿಫೆನ್ಸ್ ಸಂಸ್ಥೆ, ಡಿಫೆನ್ಸ್ ವ್ಯವಸ್ಥೆ ಏನಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಯುತವಾಗಿದೆ. ಮುಂಚೆ ಇದ್ದಂಗೆ ಇಲ್ಲ. ನಾವು ಯಾವ ದೇಶದ ಮುಂದೆನೂ ಕೈಯೊಡ್ಡಿ ನಿಂತ್ಕೊಬೇಕಾದ ಪರಿಸ್ಥಿತಿ ಇಲ್ಲ. ನಮ್ಮ ದೇಶ ಸದೃಢವಾಗಿದೆ, ನಮ್ಮ ಮಿಲಿಟರಿ ಸಿಸ್ಟಮ್ ಸದೃಢವಾಗಿದೆ. ಪಾಕಿಸ್ತಾನ ಒಳಗೊಂಡಂತೆ ಇಡೀ ಪ್ರಪಂಚದ ಯಾವುದೇ ಬಲಯುತವಾದ ಕ್ಷೇತ್ರದ ಮೇಲೆ ಅವ್ರು ಹೋಗಿ ಹೊಡೆದಾಕುವಂಥ ಶಕ್ತಿ ನಮಗಿದೆ. 100% ಅದೆಲ್ಲ ಮಾಡಿದ್ರು, ಅದೆಲ್ಲ ಸುಳ್ಳು ಪಳ್ಳು ಅಂತ ಹೇಳಿ ಗೊತ್ತಲ್ಲ. ಸಿದ್ದರಾಮಯ್ಯ ಸಾಹೇಬರು ಈ ದೇಶ ಕಂಡಂಥ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ. ಅಂಥವ್ರ ಮೇಲೆ ಇವತ್ತು ಒಂದು ಕಪ್ಪು ಕಲೆಯನ್ನು ಮಾಡುವಂಥ ಪ್ರಯತ್ನ BJP-ಯವರು ಎಲ್ಲ ಬೇರೆ ಪಕ್ಷದವ್ರು ಏನು ಮಾಡಿದ್ರು ಅದೆಲ್ಲ ಹೊರಟೋಗಿದೆ. ಸಿದ್ದರಾಮಯ್ಯನವ್ರನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಈ ರಾಜ್ಯದಲ್ಲಿ ಬಡವರು, ತುಳಿದಕ್ಕೆ ಒಳಪಟ್ಟವ್ರು, ಯಾವುದೇ ಜಾತಿ ಜನಾಂಗ ಆಗ್ಬೋದು, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾವುದೇ ಜಾತಿ ಜನಾಂಗದ ಎಲ್ಲ ಬಡವರು ಸಿದ್ದರಾಮಯ್ಯನವರ ಜೊತೆಯಲ್ಲಿರೋದು. ಸಿದ್ದರಾಮಯ್ಯನವರ ಪ್ರಾಮಾಣಿಕತೆ ಇಡೀ ನಾಡಿಗೆ ಗೊತ್ತಿದೆ. ಈ ಜನಗಳು, ಕರ್ನಾಟಕದ ಜನತೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿರೋ ತನಕ ಕಾಂಗ್ರೆಸ್ ಸರ್ಕಾರನ, ಸಿದ್ದರಾಮಯ್ಯನವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ.